ಜಗಳೂರು ಪಟ್ಟಣದಲ್ಲಿ ಶನಿವಾರ ಕಾಂಗ್ರೆಸ್ ಪಕ್ಷದಿಂದ ಆಯೋಜಿಸಿದ ಮಾದಿಗ ಸಮಾಜದ ಮುಖಂಡರ ಸಭೆಯನ್ನು ಮಾಜಿ ಸಚಿವ ಎಚ್ ಆಂಜನೇಯ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಭೂ ಸುಧಾರಣೆ ಕಾಯ್ದೆ ಜಾರಿಗೊಳಿಸಿ ದಲಿತರಿಗೆ ಭೂ ಹಕ್ಕು ನೀಡಿದ್ದರಿಂದ ಸಮುದಾಯದವರು ಆರ್ಥಿಕ ಸಾಮಾಜಿಕ ಏಳಿಗೆ ಕಾರಣರಾಗಿದ್ದಾರೆ ಎಂದು ಕಿವಿಮಾತು ಹೇಳಿದರು. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಎಲ್ಲಾ ವರ್ಗದವರಿಗೂ ತಲುಪುವ ಮೂಲಕ ರಾಜ್ಯದಲ್ಲಿ ಬಡವರಿಗೆ ಬದುಕು ಕಟ್ಟಿಕೊಟ್ಟಿದೆ. ಶೋಷಿತರಿಗೆ ನೀರಾವರಿ ಭಾಗ್ಯ ಸಿಗಬಾರದು ಎಂದು ಹುನ್ನಾರದಿಂದ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ ನಯಾ ಪೈಸವನ್ನು ಬಿಡುಗಡೆ ಮಾಡದೆ ಅಭಿವೃದ್ಧಿಗೆ ವಿರುದ್ಧವಾಗಿದೆ. ಬಿಜೆಪಿ ಕೇವಲ ಧರ್ಮ ದೇವರ ಆಧಾರದಲ್ಲಿ ರಾಜಕಾರಣ ಮಾಡುತ್ತಿದೆ ಎಂದು ಆರೋಪಿಸಿದರು. 22-23 ಬಜೆಟ್ನಲ್ಲಿ ಅಪ್ಪರ್ ಭದ್ರಾ ಯೋಜನೆಗೆ 530 ಕೋಟಿಯನ್ನು ನಾವು ಕೊಡ್ತೀವಿ ಅಂತಂದೇಳಿ ಆ ಯೋಜನೆ ಒಂದು ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೀವಿ, ಇನ್ನೂ ಹಣ ಕೊಡ್ತೀವಿ ಅಂತ ಹೇಳಿದ್ರು. ಚುನಾವಣೆ ಅಸೆಂಬ್ಲಿ ಇದ್ದುದ್ರಿಂದ ಆ ಬಜೆಟ್ ಮಾಡಿದ್ರು. ಅಸೆಂಬ್ಲಿ ಆಯ್ತು, ಎಲ್ಲ ಆಯ್ತು, ವ್ಯವಸ್ಥೆ ಕೊಡ್ಬೇಕಾಗಿತ್ತಲ್ಲ, ಕೊಡಲೇ ಇಲ್ಲ. 1 ವರ್ಷ ಕೊಡಲಿಲ್ಲ. ಈ ಬಜೆಟ್ ಕೂಡ ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡಿಲ್ಲ. ಆ ಬಜೆಟ್ ಈ ಬಜೆಟ್ನಲ್ಲೂ ಕೂಡ ಒಂದಿಲ್ಲ. ಹೀಗಾಗಿ ಇದೊಂದು ಅತ್ಯಂತ ಶೋಷಿತರು ವಾಸಿಸುವಂತ ಒಂದು ಪ್ರದೇಶ. ಇವರು ನೀರಾವರಿಗೆ ಮಾಡಿದ್ರೆ ಅವ್ರು ಬಹಳ ಬಲ ಹಾಕ್ತಾರೆ ಅಂತಕ್ಕಂಥ ನೀತಿ ಅವ್ರದ್ದು ಇರ್ಬೋದು ಅಂತ ನಾನು ಅನುಮಾನ ವ್ಯಕ್ತಪಡಿಸ್ತೇನೆ. ಅವ್ರಿಗೆ ಏನ್ ಹೇಳಕ್ಕೆ ಅವ್ರಿಗೆ ಮತ ಕೇಳುವ ನೈತಿಕತೆನೇ ಇಲ್ಲ. ಮತ ಕೇಳುವಂತ ನೈತಿಕತೆ ಇಲ್ಲ. ಮತದಾರರಿಗೆ ಆಗಲಿ, ಅವಕಾಶ ವಂಚಿತ ಜನರಿಗಾಗಲಿ ಬಂಜರು ಭೂಮಿಗೆ ನೀರು ಉಳಿಸಿ ಕೆರೆ ತುಂಬಿಸುವಂತ ಯೋಜನೆ ಕೊಟ್ಟು ಅಲ್ಲಿನ ರೈತರ ಬದುಕನ್ನು ಹಸನುಗೊಳಿಸಬೇಕು ಅಂತಕ್ಕಂಥ ಕಿಂಚತ್ತು ಕಳಕಳೆ ಇಲ್ಲದಂತಹ ಸರ್ಕಾರ ಇದು. ಮಾನವೀಯತೆ ಇಲ್ಲದ ಸರ್ಕಾರ. ಇಲ್ಲಿ ಪ್ರಾಣಿಗಳಂತ ಬದುಕ್ತದೆ ನಮ್ಮವರು. ಮಲ್ಕಾಲ್ಮೂರು, ಚಳ್ಳಕೆರೆ, ಪಾವಗಡ ಇಲ್ಲೆಲ್ಲ ಹೋಗಿ ನೋಡ್ಬೇಕು. ನೀರೇನಾರ ಭೂಮಿ ಮೇಲೆ ಬಿದ್ದರೆ ನೀರು ಭೂಮಿ ಮೇಲೆ ಇದೆ ಅಂತ ಕೇಳಬೇಕು ವಿಸ್ಮಯಕಾರಿಯಾಗಿ. ಇದೆಲ್ಲ ಅಂತ ಪ್ರದೇಶಕ್ಕೆ ನೀರು ತರಬೇಕಾಗಬೇಡ, ನೀರು ಕೊಡೋದು ಬೇಡ. ಯೋಜನೆ ರಾಜ್ಯದಲ್ಲಿ 20 ಗುರಿ ಇಟ್ಕೊಂಡಿದ್ದೀವಿ. ಸರ್ಕಾರ ಬಂದೊಂದಷ್ಟು ಕೇಂದ್ರದ 5 ನ್ಯಾಯ ಇದೆ, ಪಂಚ ನ್ಯಾಯ ನೀತಿ. ಇಡೀ ದೇಶದಲ್ಲಿ ಜಾತಿ ಗಣತಿ ಆಗಬೇಕು. ಯಾವ್ಯಾವ ಜಾತಿ ಸಮಾಜದವ್ರು ಏನೇನು ಈ ಸಮಾಜ 75 ಸ್ವತಂತ್ರ ಬಂದು 75 ವರ್ಷದಲ್ಲಿ ಏನೇನು ಹೊಂದಿದಾರಲ್ಲ ಅಂಕಿ ಅಂಶ ಬೇಕು. ಹೊಂದಿದವರು ಊಟ ಮಾಡ್ತಿರೋರು ಎಷ್ಟು ಜನ ಇದಾರೆ, ಉಪವಾಸ ಇರೋರು ಎಷ್ಟು ಜನ ಇದ್ದಾರೆ, ಭೂಮಿ ಇದ್ದವ್ರು ಎಷ್ಟು ಜನ ಇದ್ದಾರೆ, ಭೂಮಿ ಇದ್ದವ್ರು ಎಷ್ಟು ಜನ ಇದ್ದಾರೆ, ಯಾವ ಜಾತಿಯಲ್ಲಿ ಹೆಚ್ಚು ಎಜುಕೇಶನ್ ಪಡೆದಿದ್ದಾರೆ, ಯಾವ ಜಾತಿಯಲ್ಲಿ ಎಜುಕೇಶನ್ ಇಲ್ಲ, ಯಾವ ಜಾತಿಯಲ್ಲಿ ಹೆಚ್ಚು ಉದ್ಯೋಗನ ಪಡೆದಿದ್ದಾರೆ, ಯಾವ ಜಾತಿಯಲ್ಲಿ ಉದ್ಯೋಗ ಪಡೆದಿಲ್ಲ, ಯಾವ ಜಾತಿಯಲ್ಲಿ ಅರಮನೆಗಳಂತ ಮನೆ ಕಟ್ಟಿದ್ದಾರೆ, ನೋಡುವಂತ ಮನೆಗಳನ್ನೇ ಇಲ್ಲದೆ ಇರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ. ಇವೆಲ್ಲವನ್ನು ಕೂಡ ಸರ್ವೆ ಮಾಡ್ತಕ್ಕಂಥದ್ದೇ ಜಾತಿಯ ಗಣತಿ. ಇದು ಬಂದ್ರೆ ಇವ್ರು ಉದ್ಧಾರ ಮಾಡಕ್ಕೆ ಒಂದು ಕೈಗನ್ನಡಿ ನಾನೇ ಮಾಡಿದ್ದು. ಗೊತ್ತಾಯ್ತಾ? 2017 ಆಯ್ತು. 17ರಲ್ಲಿ ಜನ ಅಧಿಕಾರವನ್ನು ಕೊಡಲಿಲ್ಲ, ಸಮ್ಮಿಶ್ರ ಸರ್ಕಾರ ಅಂತ ಆಗಲಿಲ್ಲ. ವಾಮ ಮಾರ್ಗದಲ್ಲಿ ಬಿಜೆಪಿ ಬಂದ್ರು, ಅಂತಂದ ಮೂಲೆಗೆ ಹಾಕಿದ್ರು. ನಾವು ಬಂದ ತಕ್ಷಣ ಮತ್ತೆ ಶಕ್ತಿ ನೀಡಿ ಆ ವರದಿನ ತೆಗೆದುಕೊಂಡಿದ್ದೀವಿ. ಗೊತ್ತಾಯ್ತಾ? ನಮ್ಮ ಸರ್ಕಾರ ಜಾರಿಗೆ ತರುತ್ತೆ. ತಗೊಂಡಿದ್ದೀವಿ. ಈಗ ತಗೊಂಡಾದ್ಮೇಲೆ ಮತ್ತೆ ಒಂದು ಉಪಸಮಿತಿ ಮಾಡಿದರೆ ಅದೆಲ್ಲ ಆದ್ಮೇಲೆ ಮಾಡ್ತೀವಿ ನಾವು ಪಂಚ ಯೋಜನೆಯಲ್ಲಿ ಇಡೀ ರಾಷ್ಟ್ರದಲ್ಲಿ, ನಾಟ್ ಓನ್ಲಿ ಕರ್ನಾಟಕ, ಇಡೀ ರಾಷ್ಟ್ರದಲ್ಲಿ ವ್ಯವಸ್ಥೆನ ಇಂತ ಒಂದು ಸರ್ವೆ ಮಾಡಿಸ್ತೀವಿ ಅಂತ ಹೇಳಿದೀವಿ. ಅವ್ರಿಗೆ ಏನ್ ಕೊಡ್ಲೇಬೇಕಾದ್ರೆ ಮೀಸಲಾತಿನ ಅವ್ರಿಗೆ ದೇಶದಲ್ಲಿ ಹೋದಲ್ಲ, ಅವ್ರ ಮೀಸಲಾತಿ ಏನಿದೆ ಅಂದ್ರೆ ಕೊಟ್ಟೆ ಕೊಡ್ತೀವಿ. ಯಾವನು ಅಡ್ಡಿಪಡಿಸಕ್ಕಾಗಲ್ಲ. ಗೊತ್ತಾಯ್ತಾ? ಮುಸ್ಲಿಮರಿಗೆ ಸಿಗ್ಬೇಕಾದ ಪಾಲ್ ಅವ್ರಿಗೆ ಸಿಗ್ಬೇಕು, ಹಿಂದೂಗಳಿಗೆ ಸಿಗ್ಬೇಕಾದ್ರೆ ಹಿಂದೂಗಳಿಗೆ ಪಾಲ್ ಸಿಗ್ಬೇಕು. ಹಿಂದೂಗಳಲ್ಲಿ ಹಿಂದುಳಿದ ಅತ್ಯಂತ ಕಡುಬಡವರಿಗೆ ಕೂಡ ಪಾಲ್ ಸಿಗಬೇಕು. ಇದು ನಮ್ಮ ನ್ಯಾಯ, ನೀತಿ ಮತ್ತು ಧರ್ಮ. ಈ ನ್ಯಾಯ ರಾಷ್ಟ್ರದಲ್ಲೇ ಮಾಡ್ತೀವಿ ಅಂತ ಹೇಳಿದ್ದೇವೆ. ಅದು ಒಪ್ಕೊಂಡ್ರೆ ಇರ್ತಾರೆ, ಇವತ್ತು ಹೋಗ್ತಾರೆ. ಗೊತ್ತಾಯ್ತಾ? ಇದು
ಏನಿದೆಯಲ್ಲ ಇದು ಅವರು ಒಂದು ಸಂಘಟನೆಯಲ್ಲಿದ್ದಾರೆ. ಅವ್ರು ಹಂಗೆ ಏನಾದ್ರು ಇದು ಮಾಡ್ಕೊಂಡಿರ್ಬೋದು, ಗೊತ್ತಾಯ್ತಾ? ಅವರು ಅಂತಾರೆ, ಇವ್ರು ಹೇಳ್ತಾರೆ, ಇಲ್ಲ ಕಾಂಗ್ರೆಸ್ ಏನ್ ಹೇಳ್ತೋ ಅದು ಕೇಳ್ಕೊಂಡಿರ್ಬೇಕು, ಗೊತ್ತಾಯ್ತಾ? ಅಭಿಪ್ರಾಯ ಹೇಳಕ್ಕೆಲ್ಲರಿಗೂ ಶಕ್ತಿ ಇದೆ. ಆದ್ರೆ ನಮ್ಮ ಸರ್ವೋಚ್ಚ ನಾಯಕರು ಹೇಳ್ಬಿಡ್ತಾರೆ ಏನಂತಂದ್ರೆ ಜಾತಿ ಗಣತಿ ದೇಶಾದ್ಯಂತ ಆಗ್ಬೇಕು, ಇದು ಜಾರಿ ಆಗ್ಬೇಕು ಅಂತ ಹೇಳಿದಾಗ ನಾನೇನಾರ ಮಾತಾಡಿದ್ರೆ ನನ್ನ ಇದು ಮಾಡ್ತಾರೆ ಏನಂತ, ಇಲ್ಲ ಇದು ನಾವು ಜಾರಿ ತರ್ತೀವಿ ಅಂತ ಹೇಳಿ. ಆಮೇಲೆ ಅವ್ರು ಸುಮ್ಮನಾಗಿದೆ. ಯಾವುದೋ ಅಧಿಕಾರ ಇದೆ ಅದನ್ನ ಪ್ರಶ್ನೆ ಮಾಡುವಂತ ಬೇಡ ಅಂತಕ್ಕಂಥ, ಜಾರಿ ತರ್ತೀವಿ ಅದನ್ನು ಬಹಿರಂಗ ಪಡಿಸ್ತೀವಿ. ಅದು ನ್ಯೂನತೆ ಇದ್ರೆ ಹೇಳಿ, ನ್ಯೂನತೆ ಸರಿಪಡಿಸೋಣ. ಅವ್ರ ಹೆಸರು ಅದರಲ್ಲಿದ್ರೆ ಅವ್ರದ್ದು, ಅವ್ರ ಕುಟುಂಬದವ್ರದ್ದು ಎಲ್ಲರೂ ಇತ್ತು ಅಂದ್ರೆ ಒಪ್ಕೋಬೇಕಲ್ಲ. ನಮ್ಮದು ಹೆಂಗ್ ಮಾಡಿದೆ ಅಂದ್ರೆ ವೋಟರ್ ಲಿಸ್ಟ್ ತರ ಮಾಡೋದು, ವೋಟರ್ ಲಿಸ್ಟ್ ತರ ಮಾಡೋದು. ಪ್ರತಿ ಒಂದು ಹಳ್ಳಿಯಲ್ಲೂ ಕೂಡ ಗದ್ದಲಲ್ಲಿ ಆಗ್ತದೆ. ಒಂದು ಹಳ್ಳಿಯಲ್ಲಿ ಎಷ್ಟು ಮನೆಗಳಿದಾವೆ ಅವೆಲ್ಲ ಮನೆಗಳಿಗೂ ಹೋಗಿ ಗಣಿಕಿದವ್ರು ಯಾರಿಂದ ಮಾಡಿಸಿರೋದು, ದಾರಿ ಹೋಗ ದಾಸೈನಿಂದ ಎಲ್ಲ ಮಾಡಿಸಿರೋದು, ಕುರುಬರಿಂದ ಮಾಡಿಸಿರೋದಲ್ಲ, ಮಾಲರಿಂದ ಮಾಡಿಸಿರೋದು ಅಲ್ಲ. ಟೀಚರ್ಸ್ ಎಲ್ಲಾ ಜಾತಿಯವರಿದ್ದಾರೆ. ಟೀಚರು, DC, AC, ತಹಸೀಲ್ದಾರು ಇವರ ಒಂದು ಇದರ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು, ಗೊತ್ತಾಯ್ತಾ? ಅದರಿಂದ ನಾವು ಹೇಳ್ಬಿಟ್ಟಿದ್ವಿ, ಯಾರು ಇದು ಮಾಡಂಗಿಲ್ಲ, ಇದು ವಿರೋಧ ಮಾಡಂಗೆ ಇಲ್ಲ, ತರ್ತೀವಿ, ಎಲ್ಲರೂ ವಿಶ್ವಾಸ ತೆಗೆದುಕೊಂಡು. ಗೊತ್ತಾಯ್ತಾ? ಈಗಿರುವಾಗ ಸದಸ್ಯ ಆಯೋಗದ ವರದಿ ಈಗ ನಮ್ಮ ಸದ್ಯ ನಮ್ಮ ಮುಂದೆ ಇಲ್ಲ. ಅವ್ರಿಗೆ ಮಾನವ ಮರ್ಯಾದೆ ಕೇಂದ್ರದ ತಾಮಂದ್ರೆ SCP TSP ಕಾಯ್ದೆನ ತಂದ್ಬಿಟ್ಟು SC STಗಳಿಗೆ ಪ್ರತ್ಯೇಕವಾಗಿ ಹಣ ಇಲ್ಲಪ್ಪ ಅಂತ ಕೇಳಿದ್ವಿ. ಯಾವ ರಾಜ್ಯದಲ್ಲಿ ಮಾಡಿದಾರ? ನಾವು ಕೊಡ್ತೀವಿ ಪೈಸ ಲಂಚ ಇದ್ದಂಗೆ ದುರ್ಗಮ್ಮ, ಕರಿಯಮ್ಮ, ಕೆಂಚಮ್ಮ, ಶಿವಮೂರ್ತಿ ಹೇಳ್ತಿ, ಬಂಗಾರಪ್ಪ ಹೇಳ್ತಿ ಕರೆಕ್ಟಾಗಿ ಹೋಗ್ತಾ ಇದ್ವಿ. ನಯಪೈಸ ಯಾವನತ್ರ ಹೊಡೆಯುದು ನನಗೆ. ಇವರು 10,000 ಕೋಟಿ 40% ವರ್ಗಾಯಿಸ್ಕೊಂಡು ಮಾರಾಟ ಮಾಡ್ಕೊಂಡು ನಾವೇನ ಮಾಡಿಲ್ಲ. ಅವ್ರಿಗೆ ಗೊತ್ತಿಲ್ಲ, ಅವಕ್ಕೆ ತಿಳುವಳಿಕೆ ಇಲ್ಲ, ಬುದ್ಧಿ ಇಲ್ಲ. ಈ ನಮ್ಮ ಜನರಿಗೆ ಬಂದು ಹೇಳಕ್ ಹೋಗ್ತಾರೆ, ನಮ್ಮವ್ರು ಬಹಳ ಬುದ್ಧಿವಂತರಿದ್ದಾರೆ. ಅದ್ರಿಂದ ಇದನ್ನ ಹಾಕ್ಬೇಕು, ನೀವು ಹಾಕಿದ್ರೆ ಇನ್ನೊಂದು ಸ್ವಲ್ಪ ನಮಗೆ ಕರೆಕ್ಟ್ ಆಗಿದೆ. ಇದು ನೀವು ಹಾಕಲ್ಲ. ಈಗಲ್ಲ ಇಡೀ ಕ್ಷೇತ್ರದ ಮತದಾರರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ನಾವು ಏನು ಭರವಸೆ ನೀಡಿದ್ವಿ, 5 ಗ್ಯಾರಂಟಿಗಳು ನೀಡಿದ್ವಿ, ಅದನ್ನು ಅನುಷ್ಠಾನ ತಂದಿದ್ದೀವಿ. ಅನುಷ್ಠಾನ ತರೋದ್ರ ಮೂಲಕ ನೋಡಿದಂತ ಹೇಳ್ಕೊಂಡಿದ್ದೀವಿ. ಕೇಂದ್ರದಲ್ಲಿ ವೋಟ್ ಹಾಕ್ರಿ, ಅವು 5 ಗ್ಯಾರಂಟಿ ಇದ್ದಾರೆ. ಈ 5 ಗ್ಯಾರಂಟಿಯಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರತಿ ವರ್ಷ 1 ಲಕ್ಷ ಹಣವನ್ನು ಕೊಡ್ತಕ್ಕಂಥದ್ದು, ನಿರುದ್ಯೋಗಿಗಳಿಗೆ, ರೈತರು. ಈಗ ನಮ್ಮವರು ಯಾರು ಸಾಲ ಮಾಡಿ ನಮಗೆ ಯಾವನು ಕೊಟ್ಟ ಇಲ್ಲ. ಸಾಲ ತೆಗೆದ್ರೂ ಬೇರೆ, ಸಾಲ ತಗೊಂಡು ಮನೆ ಕೊಡೋದಾಗಲೇ ಬೇರೆ, ಅವರೆಲ್ಲ ಬೇರೆ ಪಾರ್ಟಿ ಅವರು. ಆದ್ರೂ ಅವ್ರು ಸಾಲನ ಮನ್ನಾ ಮಾಡ್ತೀವಿ ಅಂತಾರೆ ರೈತರು. ಆ ರೈತರಿಗೆ ಅನ್ನೋದು ಜಾತಿ ಇಲ್ಲ, ಎಲ್ಲ ಜಾತಿ ಅವರಿದ್ದಾರೆ. ಸಾಲ ತಗೊಂಡು ಸ್ವಲ್ಪ ಕಾಂಗ್ರೆಸ್ ವಿರುದ್ಧ ಮತ ಹಾಕರೆ ಜಾಸ್ತಿ ಇದ್ದಾರೆ, ಅವ್ರಿಗೂ ಮನ್ನಾ ಮಾಡಿಬಿಡ್ತೀವಿ. ನ್ಯಾಷನಲ್ ಬ್ಯಾಂಕ್ ಇರ್ಬೋದು, ಸಹಕಾರಿ ಬ್ಯಾಂಕ್ ಇರ್ಬೋದು, ಯಾವುದೇ ಬ್ಯಾಂಕ್ ಇರ್ಬೋದು, ಅದರಿಂದ ಇದನ್ನ ಮಾಡ್ಬಿಡ್ತೀವಿ. ನೀವೇನು ಬಂಧನ ಸೃಷ್ಟಿ ಮಾಡೋ ಅವಶ್ಯಕತೆನೇ ಇಲ್ಲ. ಜಾತಿ ಗಣಿತ ಎಲ್ಲ ನೋಡ್ಕೊಂಡಿದ್ದೀವಿ, ಜಾತಿ ಗಣಿತನೂ ಮಾಡಿಸ್ತೀವಿ. ಈಗಿನ ಜಾತಿ ಗಣಿತನ ಬಹಿರಂಗ ಪಡಿಸ್ತೀವಿ. ಶಿವಶಂಕರಪ್ಪ ಅವರು ಈಗಾಗಲೇ ಕರೆಕ್ಟ್ ಅವರು ಒಂದು ಜನಾಂಗದ ಪ್ರತಿನಿಧಿಯಾಗಿ ಅವರಲ್ಲಿ ಅಪಸ್ವರನ್ನು ಎತ್ತಿದ್ರು. ಅದನ್ನ ಬಹಿರಂಗ ಪಡಿಸಿದ ಮೇಲೆ ಅವ್ರು ಓದ್ಕೇಳಿ ಅದ್ರಲ್ಲಿ ಏನೋ ನ್ಯೂನತಿದ್ರು ಅವ್ರು ಹೇಳಿದಂಗೆ ಸರಿಪಡಿಸಿ ನ್ಯಾಯ ಕೊಡ್ತೀವಿ. ಇನ್ನು ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪ ಮಾತನಾಡಿ, ನನ್ನ ಆಡಳಿತ ಅವಧಿಯಲ್ಲಿ ಸಮುದಾಯ ಸರ್ವತೋಮುಖ ಅಭಿವೃದ್ಧಿಗೆ ಬದ್ಧನಾಗಿದ್ದೇವೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಡಿ ಕೀರ್ತಿಕುಮಾರ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ನರಸಿಂಹಮೂರ್ತಿ, ಮಾದಿಗ ಸಮುದಾಯದ ಮುಖಂಡ ಶಂಭುಲಿಂಗಪ್ಪ, ಬ್ಲಾಕ್ ಕಾಂಗ್ರೆಸ್ನ ಎಸ್ಸಿ ಘಟಕದ ಅಧ್ಯಕ್ಷ ಬಿ ಮಹೇಶ್ವರಪ್ಪ, ಹಟ್ಟಿ ತಿಪ್ಪೇಸ್ವಾಮಿ, ಸುಧೀರ್ ರೆಡ್ಡಿ, ಹನುಮಂತಪುರ್ ಶಿವಕುಮಾರ್, ಅಸದ್ ಉಲ್ಲಾ, ಚೌಡಪ್ಪ, ಪುರುಷೋತ್ತಮ್ ನಾಯಕ್, ಗೋಪಾಲಪುರ ಮಹೇಶ್, ಮಂಜುನಾಥ್, ಗುತ್ತಿದುರ್ಗ ರುದ್ರೇಶ್, ಮಾರುತಿ, ಪೊನಬಗಟ್ಟೆ ಹನುಮಂತಪ್ಪ, ವಿಜಯ್ ಕೆಂಚೋಳ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಮತ್ತಿತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಜಗಳೂರು ಪಟ್ಟಣದ ತರಳಬಾಳು ಕೇಂದ್ರದಲ್ಲಿ ಗುರುವಾರ ನಡೆದ ಕಾಂಗ್ರೆಸ್ ವೀರಶೈವ ಲಿಂಗಾಯತ ಬೆಂಬಲಿಗರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಹಾಗೂ ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರು
ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ರು. ಬಳಿಕ ಮಾತನಾಡಿದ ಅವರು, ಈ ಬಾರಿ ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಮರ್ಥ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಕೊಟ್ಟರೆ ವೀರಶೈವ ಲಿಂಗಾಯತರು ಈ ಬಾರಿ ಒಗ್ಗಟ್ಟಿನಿಂದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನು ಗೆಲ್ಲಿಸಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕ ಬಿ ದೇವೇಂದ್ರಪ್ಪ, ಮಾಜಿ ಶಾಸಕ ಗುರುಸಿದ್ದನಗೌಡ, ಬ್ರಾಹ್ಮಣ ಮಹಾಸಭಾ ನಿಗಮ ಮಂಡಳಿಯ ಅಧ್ಯಕ್ಷ ಅಸ್ಕೋಡು ಜಯಸಿಂಹ, ಕೆಪಿಸಿಸಿ ಸದಸ್ಯ ಕಲ್ಲೇಶ್ ರಾಜ್ ಪಟೇಲ್, ಮುಖಂಡರಾದ ಕಂಬತಳ್ಳಿ ಮಂಜುನಾಥ್, ವೀರಶೈವ ಮಹಾಸಭಾ ಉಪಾಧ್ಯಕ್ಷ ಅಣಬೇರು ರಾಜಣ್ಣ, ಅತಣಿ ವೀರಣ್ಣ, ಎಸ್ಕೆ ವೀರಣ್ಣ, ಡಾಕ್ಟರ್ ಟಿಜಿ ರವಿಕುಮಾರ್, ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಅಖಿಲ ಭಾರತ ವೀರಶೈವ ಮಹಾಸಭಾದ ಪದಾಧಿಕಾರಿಗಳು, ಮುಖಂಡರು ಮತ್ತಿತರರಿದ್ದರು.